ನಮಸ್ತೆ ವೀಕ್ಷಕರೇ, ನಾನಿವತ್ತು ಗೋಕರ್ಣದ ನನ್ನ ಫೇವ್ರೆಟ್ ಒಂದು ಜಾಗಕ್ಕೆ ಬಂದಿದ್ದೀನಿ. ಇವತ್ತು ನಮ್ಮ ಆತ್ಮೀಯರನ್ನ ಬೀಳ್ಕೊಡುವಂತ ಸಮಯ. ಕೇಳೋಣ ಅವರಿಗೆ ಈ ಜಾಗ ಹೇಗಿಷ್ಟ ಆಯ್ತು ಅಂತ. ಇಲ್ಲಿಂದ ನಮಸ್ತೆ ಮ್ಯಾಮ್. ನಮಸ್ತೆ. ನಮ್ಮ ಸಸ್ಯ ಸಂಜೀವಿನಿಯಿಂದ ಮನೆಗೆ ಹೊರಟಿದ್ದೀರಾ, ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಅನುಭವ ಹೇಗಿತ್ತು? ನಾವು ಹಾಸ್ಪಿಟಲ್ ಅನ್ಕೊಂಡ್ ಬಂದ್ವಿ, ಆದ್ರೆ ಇದು ಇಲ್ಲಿಗ ನೋಡಿದಾದ್ಮೇಲೆ ಹಾಸ್ಪಿಟಲ್ ಅನ್ನಿಸ್ತಾ ಇಲ್ಲ ನಮ್ಗೆ. ಒಂದಲ್ಲ ಹಾಸ್ಪಿಟಲ್ ಅಲ್ಲ, ನಮ್ಗೆ ಒಂದು ಗುರುಗಳ ಆಶೀರ್ವಾದ, ಆಮೇಲೆ ಒಂದು ಆತ್ಮೀಯತೆ, ಒಂದು ಡಾಕ್ಟ್ರು ನಮ್ ಜೊತೆ ನಮ್ ಮಕ್ಕಳ ತರ ಇದಾರೆ. ಅದಕ್ಕಿಂತ ಹೆಚ್ಚು ಅಂತ ಹೇಳ್ಬೋದು. ನಮ್ಮ ಮಕ್ಳು ಇಷ್ಟೊಂದು ಕ್ಲೋಸ್ ಆಗಿರ್ತಾರೋ ಇರೋ ಗೊತ್ತಿಲ್ಲ ಅಲ್ಲ, ಕೆಲವು ವಿಷಯಗಳಲ್ಲಿ. ಈಗ ಒಂದು ಟ್ರೀಟ್ಮೆಂಟ್ ಮಾಡೋ ವಿಷಯದಲ್ಲಿ ಈಗ ಡಾಕ್ಟ್ರೇ ಬೇರೆ ಇರ್ತಾರೆ, ಬಟ್ ನಮ್ಮ ಪೇರೆಂಟ್ಸ್ ಆದ್ರೆ ಹೆಂಗ್ ಟ್ರೀಟ್ ಮಾಡ್ತಾರೆ ಒಬ್ಬ ಮಕ್ಕಳನ್ನ, ಆ ತರ ಒಂದು ಆತ್ಮೀಯತೆ ನಮಗ್ ಕೊಡ್ತಾ ಇದಾರೆ. ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ರೆ ಮಾತ್ರ ಇಂಥ ಒಂದು ಜಾಗ ನಮ್ಗೆ ಬರಕ್ಕೆ ಸಾಧ್ಯ ಆಯ್ತು. ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ಬರ್ಬೇಕು ಅಂತ ಅನಿಸ್ತಾ ಇದೆ. ಆಮೇಲೆ ಎಲ್ರಿಗೂ ಬೇಕಾಗಿರುವಂಥದ್ದು ಇದು ಪಂಚಕರ್ಮ. ನನಗೆ ಮೊದಲೇ ಸ್ವಲ್ಪ ಜ್ಞಾನ ಇತ್ತು, ಇಲ್ಲಿ ಬಂದ್ಮೇಲೆ ನಮ್ಮ ಡಾಕ್ಟ್ರಿಂದ ಇನ್ನಷ್ಟು ತಿಳುವಳಿಕೆ ಬಂತು. ಆರೋಗ್ಯ ಯಾಕೆ ಕೆಡ್ತು ಅಂತ ಗೊತ್ತಿರ್ಲಿಲ್ಲ. ಎಕ್ಸಾಂಪಲ್, ನನ್ನ ಮುಖ ಕಪ್ಪಾಗಿದ್ದೇನೆ ಹೇಳ್ಬೋದು. ಆಮೇಲೆ ಇಲ್ಲಿ ಗೊತ್ತಾಯ್ತು ಯಾಕೆ ಆಗ್ತಾ ಇದೆ ಅಂತ. ನಾನು ಅನ್ಕೊಂಡಿದ್ದೆ ನಾನು ತುಂಬಾ ಹೆಲ್ದಿ ಆಗಿದ್ದೀನಿ, ಎಕ್ಸಸೈಸ್ ಮಾಡ್ತೀನಿ, ಪ್ರಾಣಾಯಾಮ ಮಾಡ್ತೀನಿ, ಮತ್ತೆ ಒಳ್ಳೆ ಆಹಾರ, ಹೆಲ್ದಿ ಫುಡ್ ತಗೋತಾ ಇದ್ದೀನಿ, ಏನೋ ಕೋಲ್ಡ್ ಪ್ರೆಸ್ಡ್ ಆಯಿಲ್ ತಗೋತಾ ಇದೀವಿ ಅಂತೆಲ್ಲಾನು. ಆದ್ರೂ ನಮ್ಗೆ ಗೊತ್ತಿಲ್ಲದೆ ಇರೋ ವಿಷಯಗಳು ತುಂಬಾನೇ ಇರುತ್ತೆ. ನಮ್ಮ ಬ್ಯೂಟಿಫುಲ್ ಡಾಕ್ಟ್ರಿಂದ ಗೊತ್ತಾಯ್ತು ತುಂಬಾ ಹೆಂಗಿದ್ದಾರೆ, ಬಟ್ ತುಂಬಾ ವಿಷಯ ತಿಳ್ಕೊಂಡಿದ್ದಾರೆ. ನಿಜವಾಗ್ಲೂ ಗಾಡ್ ಬ್ಲೆಸ್ಡ್. ಇಂಥ ಮನುಷ್ಯರು ನಮ್ಗೆ ಸಿಗ್ತಾರ ಅನ್ನೋದೇ ನಮ್ ಪುಣ್ಯ. ಬಟ್ ಇಂಥವ್ರು ಇನ್ನಷ್ಟು ಜನ ಇರ್ಲಿ. ಆಮೇಲೆ ಎಲ್ರಿಗೂ ಆರೋಗ್ಯ, ಮತ್ತೆ ಆರೋಗ್ಯ ಅಷ್ಟೇ ಅಲ್ಲ, ನಮ್ಮ ಮನುಷ್ಯರ ಒಂದು ಜೀವನ ಮಾಡ್ಬೇಕಾದ್ರೆ ಬೇಸಿಕ್ ಸ್ವಲ್ಪ ಜ್ಞಾನ ಇರುತ್ತೆ. ಅದು ನಮಗೂ ಗೊತ್ತಿಲ್ಲ, ಇಷ್ಟು ವಯಸ್ಸಾಗಿದೆ. ಇನ್ನು ಅಂದ್ರೆ ತಿಳ್ಕೊಬೇಕಾಗಿದ್ದು ಜೀವನ ಪೂರ್ತಿ ಇರುತ್ತೆ. ಬಟ್ ನಮ್ಗೆ ಒಂದ್ ಸ್ವಲ್ಪ ಸಿಕ್ಕಿದ್ದಕ್ಕೆ, ಸ್ವಲ್ಪ ಅಂತಾನು ಹೇಳಕ್ಕಾಗಲ್ಲ, ಹೆಚ್ಚಿಗೆನೆ ಸಿಕ್ಕಿದೆ ಅಂತ ಹೇಳ್ಬೋದು. ತುಂಬಾ ಥ್ಯಾಂಕ್ ಯು ಡಾಕ್ಟರ್. ನಾವು ಪುಣ್ಯ ಮಾಡಿದ್ವಿ ಈ ಜಾಗಕ್ಕೆ ಬರಕ್ಕೆ ಅಂತ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಎಸ್ ಮ್ಯಾಮ್, ನಿಮ್ಮ ಅನುಭವ ಹೇಗಿತ್ತು? ಒಂಥರ ಹೇಳಕ್ಕೆ ಆಗ್ತಾ ಇಲ್ಲ ಮೇಡಮ್. ನಾವು ಟ್ರಿಪ್ ಬಂದಂಗಿದೆ ಈಗ. ಇಲ್ಲಿ ಒಳ್ಳೆ ಜಾಗಗಳು ನಾವು ನೋಡೇ ಇಲ್ಲ ಅಂತ ಹೇಳ್ಬೋದು. ಆ ತರ ಜಾಗಕ್ಕೂ ಬಂದಿದ್ದೀವಿ. ತುಂಬಾ ಅದ್ಭುತವಾಗಿದೆ. ನಾವು ತಿಳಿಬೇಕಾಗಿರೋ ವಿಷಯಗಳು ಬೇಕಾದಷ್ಟಿದೆ. ತುಂಬಾನೇ ತಿಳ್ಕೊಂಡ್ವಿ ಇಲ್ಲಿ ಬಂದ್ಮೇಲೆ. ತುಂಬಾ ಥ್ಯಾಂಕ್ಸ್ ಮೇಡಮ್. ಥೆರಪಿ ಎಲ್ಲ ಹೇಗಿತ್ತು? ಬಹಳ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನೀವು ಇವತ್ತು ಮನೆಗೆ ವಾಪಸ್ ಹೋಗ್ತಿದ್ದೀರಾ ನಮ್ಮಲ್ಲಿ, ಹೇಗೆ ಅನಿಸ್ತಿದೆ? ನನಗೆ ಹೋಗ್ಬೇಕಂತ ಈಗ ಮನ್ಸಾಗ್ತಾ ಇಲ್ಲ ಈ ಜಾಗಕ್ಕೆ ಬಂದ್ಮೇಲೆ. ಇಲ್ಲೇ ಇದ್ಬಿಡೋಣ ಅನಿಸ್ತಿದೆ. ಬಟ್ ಆಲ್ರೆಡಿ ಬುಕ್ ಆಗಿದೆ, ಹೋಗ್ಬೇಕು. ಮನೇಲಿ ಕಾಯ್ತಾ ಇದ್ದಾರೆ ನನಗೋಸ್ಕರ. ಬಟ್ ಬಂದಿದ್ದು 2 ದಿನ ಆದ್ರೂ ನಾನು ಎಷ್ಟೋ ದಿನದಿಂದ ಇದ್ದೀನಿ ಅಂತ ನನಗೆ ಫೀಲ್ ಆಗ್ತಾ ಇದೆ. ಅದು ನಮ್ಮ ಮನೇಲೇ ಇದ್ದೀನಿ ಅಂತ ಫೀಲ್ ಆಗ್ತಿದೆ ನನಗೆ. ಇವತ್ತು ಬೆಳಗ್ಗೆಯಿಂದ ಹಂಗೆ ಅನಿಸ್ತಾ ಇದೆ. ಸೊ ಬೆಳಗ್ಗೆ ಬೇರೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ, ಬಟ್ ಅದು ಮಧ್ಯಾಹ್ನ ಅಷ್ಟೊತ್ತಿಗೆ ನಾನು ಹುಷಾರಾದೆ. ಅದು ನನಗೆ ತುಂಬ ಖುಷಿ ಆಯಿತು. ಏನೋ ತುಂಬ ಸಿಕ್ಕಿದೆ. ನಾನು ಸುಮ್ಮನೆ ಏನೋ ಮೀಟ್ ಮಾಡೋಣ ಇದಕ್ಕೆ ನಾಡಿ ಪರೀಕ್ಷೆಗೆ ಅಂತ ಬಂದೆ, ಬಟ್ ನನಗೆ ಸಾಕಷ್ಟು ಸಿಕ್ಕಿದೆ 2 ದಿನದಲ್ಲಿ. ಅದು ಹೇಳ್ಕೊಳಕ್ಕಾಗಲ್ಲ. ಅದು ಅನುಭವಿಸ್ತಿದ್ದೀನಿ ನಾನು ಒಂಥರ. ಅದು ಮೋಸ್ಟ್ಲಿ ಹಂಗೆ ಇರುತ್ತಿದ್ದೆಲ್ಲ ಮೆಮೊರೀಸ್ ನನ್ನ ಹತ್ರ. ಆಮೇಲೆ ನಮ್ಮ ಡಾಕ್ಟ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅದು ನಮ್ಮ ಡಾಕ್ಟ್ರ್ ಅಂತಲ್ಲ, ಅವ್ರು ನನ್ನ ಬೆಸ್ಟ್ ಫ್ರೆಂಡ್. ಈಗ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಜಸ್ಟ್ ಐ ಆಮ್ ಬ್ಲೆಸ್ಡ್ ಅಷ್ಟೇ. ಇವಾಗ ಹೇಳ್ತೀನಿ, ಐ ಆಮ್ ವೆರಿ ಬ್ಲೆಸ್ಡ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಸೊ ಇಂತಹ ಸುಂದರವಾದ ಮಾತುಗಳ ಜೊತೆಯಲ್ಲಿ ಇವತ್ತಿನ ಈ ಒಂದು ಸುಂದರ ಸಂಜೆಯನ್ನು ನಾವು ಮುಗಿಸ್ತಾ ಇದ್ದೀವಿ. ಇದೇ ತರ ಅಲ್ವಾ ಇಷ್ಟೇ ಜೀವನದಲ್ಲಿ ಬೇಕಾಗಿರೋದು. ಅಟ್ ದ ಎಂಡ್ ಆಫ್ ದ ಡೇ ಮನ್ಸಿಗೊಂದು ಸಮಾಧಾನ ಇದೆ, ನೆಮ್ಮದಿ ಇದೆ ಅಂತಂದ್ರೆ ಇನ್ನೇನ್ ಬೇಕು? ಯಾವುದೇ ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಯಾವುದೇ ಪೋಸ್ಟ್ಗಳು, ಯಾವುದೇ ಪ್ರಮೋಷನ್, ಯಾವುದೇ ಆಸ್ತಿ ಪಾಸ್ತಿ, ಬಂಗಾರ, ವಜ್ರದ ಒಡವೆ ನಿಮ್ಗೆ ಈ ಸಮಾಧಾನ ಕೊಡಕ್ಕೆ ಸಾಧ್ಯನೇ ಇಲ್ಲ.
ಸೊ ಪ್ರತಿದಿನ ನಾವು ಯಾವ್ದಕ್ಕಾಗಿ ಬದುಕ್ಬೇಕಂತಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ಈ ಸಮಾಧಾನ ನಮ್ಮಲ್ಲಿ ಬರ್ಬೇಕು. ಅದು ಹೆಂಗಾದ್ರೂ ಸರಿ, ನೀವ್ ಯಾರಿಗಾದ್ರೂ ಸಹಾಯ ಮಾಡಿ ಬರ್ಲಿ, ನಿಮ್ ಕರ್ತವ್ಯ ನೀವು ಮಾಡ್ಕೊಂಡ್ ಬರ್ಲಿ, ಒಳ್ಳೆ ಪುಣ್ಯ ಕಾರ್ಯ ಕೆಲಸವನ್ನ ಮಾಡಿ ಬರ್ಲಿ, ಅಥವಾ ಮನೆ ಕೆಲಸನೇ ಮಾಡಿ ಬರ್ಲಿ, ಮಕ್ಳನ್ನ ನೋಡ್ಕೊಂಡಾಗ್ಲಿ, ಹೆಂಗಾದ್ರೂ ಸರಿ, ಅಟ್ ದ ಎಂಡ್ ಆಫ್ ದ ಡೇ ನಮ್ಮೆಲ್ಲರ ಗುರಿ ಏನಾಗಿರ್ಬೇಕಂತಂದ್ರೆ ಈ ಸಮಾಧಾನ ನಮ್ಗೆ ಸಿಗ್ಬೇಕು. ಅಷ್ಟಾಗ್ಬಿಟ್ರೆ ಬಹುಶಃ ನನ್ನಷ್ಟು ಶ್ರೀಮಂತರು ಈ ಜಗತ್ತಲ್ಲಿ ಯಾರು ಇಲ್ಲ ಅಂತ ನಾವು ಮಲಗ್ಬಹುದು. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು. ನಮಸ್ತೆ.